ಹಲೋ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಉಳಿತವಾ ಅನ್ನುವಂಥ ಜಿಜ್ಞಾಸೆ ಈಗ ಆರಂಭವಾಗಿದೆ. ಅದರಲ್ಲೂ ಸರ್ಕಾರದ ನೀತಿಗಳಿಂದಾಗಿ ಕನ್ನಡ ಶಾಲೆಗಳು ಈಗ ಒಂದೊಂದೇ ಬಾಗಿಲು ಮುಚ್ಚುತ್ತವೆ. ಕನ್ನಡ ಶಾಲೆಗಳ ಮಕ್ಕಳ ಸಂಖ್ಯೆಯು ಅತ್ಯಂತ ಕಡಿಮೆಯಾಗಿದೆ. ಕಳೆದ ವರ್ಷ ರಾಜ್ಯ ಸರ್ಕಾರದಿಂದ 2,500 ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸಿದರೆ ಈ ವರ್ಷ 4,000ಕ್ಕಿಂತ ಅಧಿಕ ಕನ್ನಡ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸಿದೆ. ಇದು ಒಂದು ಕಡೆ ಆಗಿದ್ದರೆ, ಆದರೆ ಕನ್ನಡ ಶಾಲೆಗಳಲ್ಲಿ, ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ. ಒಂದು ಕಡೆ ಕಾನ್ವೆಂಟ್ ಶಿಕ್ಷಣಕ್ಕೆ ಹೆಚ್ಚು ಪಾಲಕರು ಒತ್ತು ಕೊಡ್ತಾರೆ ಅಂತ ಕಾರಣಕ್ಕಾಗಿ ಕನ್ನಡ ಶಾಲೆಗಳಲ್ಲಿ, ಅದು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾಗಿ ಮಕ್ಕಳ ಸಂಖ್ಯೆಯ ಅನುಗುಣವಾಗಿ ಶಾಲೆಗಳನ್ನು ವಿಲೀನಗೊಳಿಸೋದು ಅಥವಾ ಶಾಲೆಗಳನ್ನು ಮುಚ್ಚುವಂಥ ಪ್ರಕ್ರಿಯೆ ಆರಂಭವಾಗಿದೆ. ಆದರೆ ಈ ಸಂದರ್ಭದಲ್ಲಿ ಇಲ್ಲೊಬ್ಬ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಅಂದರೆ ಪ್ರಭಾರಿ ಮುಖ್ಯೋಪಾಧ್ಯಾಯರು ತಮ್ಮ ಕನ್ನಡ ಶಾಲೆಯನ್ನು ಮತ್ತು ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಸಬಲೀಕರಣ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರು ಈ ಬಾರಿ ತಮ್ಮ ಶಾಲೆಗೆ 1ನೇ ತರಗತಿಗೆ ತರಗತಿಗೆ ದಾಖಲಾಗುವಂಥ ಮಕ್ಕಳನ್ನು, ಅವರನ್ನು ಶೈಕ್ಷಣಿಕ ವರ್ಷದ ಡಿಸೆಂಬರ್ ವೇಳೆಗೆ ಮಕ್ಕಳನ್ನು ವಿಮಾನದ ಮೂಲಕ ಅವರನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂಥ ಪ್ರಯೋಗವಾಗಿ ಘೋಷಣೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಅಲ್ಲಿ ಮಕ್ಕಳ ಸಂಖ್ಯೆ ಇದೆ. ಇದು ಕೊಪ್ಪಳ ತಾಲೂಕಿನ ಬಹದ್ದೂರು ಬಂಡಿಯಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಬೀರಪ್ಪ ಅಂಡಿಗೆಯವರ ಒಂದು ಪ್ರಯತ್ನ. ಬೀರಪ್ಪ ಅಂಡಿಗೆಯವರು ಈ ಹಿಂದೆ ಇಲ್ಲಿ ತಮ್ಮ ಶಾಲೆಯಲ್ಲಿರುವಂಥ 5, 6, 7 ಮತ್ತು 8ನೇ ತರಗತಿಯಲ್ಲಿ ಒಟ್ಟು ಒಂದೊಂದು ತರಗತಿಯಿಂದ 6 ಜನ ಮಕ್ಕಳಂತೆ ಒಟ್ಟು 24 ಮಕ್ಕಳಿಗೆ ಒಂದು ಪರೀಕ್ಷೆ ನಡೆಸಿ ಆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದವರಿಗೆ ಅವರನ್ನು ಹೈದರಾಬಾದಿಗೆ ವಿಮಾನ ಮೂಲಕ ಕಳಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ ಈಗಾಗಲೇ 24 ಮಕ್ಕಳನ್ನು ಅವರು ಆಯ್ಕೆ ಮಾಡಿದ್ದಾರೆ. ಅದರ ಮಧ್ಯೆಯೂ ಈಗ ಸುಮಾರು 30 ಮಕ್ಕಳು ಸದ್ಯಕ್ಕೆ ಈ ವರ್ಷ ಈ ಶಾಲೆಗೆ ಆರಂಭಕ್ಕೆ ದಾಖಲಾಗಿರೋದು 30 ಮಕ್ಕಳು. ಆ 30 ಮಕ್ಕಳನ್ನು ಇವತ್ತು ಅವರು ಶಾಲೆಯಿಂದ ಹೈದರಾಬಾದಿಗೆ ಮಕ್ಕಳಿಗೆ ಟೂರ್ಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಈಗ ಇದು ಮತ್ತು ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚುಗಳಾದರೆ ಅಲ್ಲಿ ಮಕ್ಕಳನ್ನು ಎಷ್ಟು ಮಕ್ಕಳಾದರೂ ಆ ಮಕ್ಕಳನ್ನು ಸಹ ಆ ಶಾಲೆಗೆ ನಾವು ಟೂರ್ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಅವರು ಮಾತನ್ನು ಹೇಳಿದ್ದಾರೆ. ಈಗ ಇದನ್ನು ನೋಡಿದಾದರೆ ಕಳೆದ ವರ್ಷ ಈ ಶಾಲೆಯಲ್ಲಿ ಇಲ್ಲಿ ಆಂಗ್ಲ ಮತ್ತು ಕನ್ನಡ 2 ಶಾಲೆಗಳಿದ್ದರೂ ಸಹ ಇಲ್ಲಿ ಕನ್ನಡ ಶಾಲೆಗಾಗಿ ಕಳೆದ ವರ್ಷ ಕೇವಲ 10 ಮಕ್ಕಳು ದಾಖಲಾಗಿದ್ದರು. ಆದರೆ 18 ಮಕ್ಕಳು ಆಂಗ್ಲ ಮಾಧ್ಯಮಕ್ಕಾಗಿದ್ದರು. ಆದರೆ ಈಗ ಈ ಟೂರ್ ಆಫರ್ ನೀಡಿರುವಂಥ ಕಾರಣಕ್ಕಾಗಿ ಈ 30 ಮಕ್ಕಳು ಕನ್ನಡ ಶಾಲೆಗೆ ಆಗಿದ್ದರೆ ಕೇವಲ 8 ಮಕ್ಕಳು ಆಂಗ್ಲ ಮಾಧ್ಯಮಕ್ಕಾಗಿದ್ದರೆ ಇದು ಶಾಲೆಗಳನ್ನು ಸಬಲೀಕರಣ ಮಾಡೋದು ಜೊತೆಗೆ ಕನ್ನಡ ಶಾಲೆಯನ್ನು ಉಳಿಸುವಂಥ ಪ್ರಯತ್ನಕ್ಕೆ ಇದು ಒಂದಿಷ್ಟು ಯಶಸ್ಸು ಕಂಡಿದೆ ಅಂತಲೇ ಹೇಳ್ಬೋದು. 1ನೇ ತರಗತಿಗೆ, ಅದರಲ್ಲಿ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ದಾಖಲಾಗುವಂಥ ನಮ್ಮ ಶಾಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಹದ್ದೂರು ಬಂಡಿಯಲ್ಲಿ ಏನು ದಾಖಲಾದ ವಿದ್ಯಾರ್ಥಿಗಳನ್ನು, ಅವರೆಷ್ಟೇ ಮಕ್ಕಳು ದಾಖಲಾದರೂ ಕೂಡ ಅವರನ್ನು ಇಲ್ಲಿನ ವಿಜಯನಗರ ವಿಮಾನ ನಿಲ್ದಾಣ ಅಂದರೆ ಜಿಂದಾಲಿಂದ ಹೈದರಾಬಾದ್ ಕರ್ಕೊಂಡು ಹೋಗುವಂಥ ಒಂದು ಆಫರ್ ಕೂಡ ಈಗಾಗಲೇ ಎಲ್ಲ ಪಾಲಕರಿಗೆ ತಿಳಿಸಲಾಗಿದ್ದು, ಕಳೆದ ವರ್ಷಕ್ಕಿಂತ ಈ ವರ್ಷ ಕೂಡ ಹೆಚ್ಚಿನ ದಾಖಲಾತಿ ಕೂಡ ಆಗಿದೆ. ಇನ್ನೂ ಕೂಡ ದಾಖಲಾತಿ ಆಗುವುದಿದೆ. ಮುಖ್ಯವಾಗಿ ಈಗಾಗಲೇ 5, 6, 7, 8 ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡೋದ್ರ ಮೂಲಕ ತರಗತಿ 6ರಂತೆ ಒಟ್ಟು 24 ವಿದ್ಯಾರ್ಥಿಗಳನ್ನು ಕೂಡ ಈಗಾಗಲೇ ಬರುವಂಥ ಡಿಸೆಂಬರ್ನಲ್ಲಿ ಅವರನ್ನು ಆಯ್ಕೆ ಆದಂಥ 24 ವಿದ್ಯಾರ್ಥಿಗಳನ್ನು ನನ್ನ ಸ್ವಂತ ವೇತನದ ಹಣದಿಂದನೇ ಕರ್ಕೊಂಡು ಹೋಗುವಂಥ ಪ್ಲ್ಯಾನ್ ಕೂಡ ಈಗಾಗಲೇ ಸಿದ್ಧವಾಗಿದೆ. ಅದ್ರ ಜೊತೆಗೆ ಈ ವರ್ಷ ಈಗಾಗಲೇ ಪುನರುಚ್ಚರಿಸೋದಾದರೆ ಈಗೇನು ನೆಕ್ಸ್ಟ್ ಈಗ ದಾಖಲಾಗುವಂಥ ಈ ವರ್ಷ ದಾಖಲಾಗುವಂಥ 1ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ದಾಖಲಾಗುವಂಥ ವಿದ್ಯಾರ್ಥಿಗಳನ್ನು ಎಷ್ಟೇ ಮಕ್ಕಳಾದರೂ ಕೂಡ ಅವರನ್ನು ಕೂಡ ಇಲ್ಲಿ ಜಿಂದಾಲಿಂದ ನೇರವಾಗಿ ಹೈದರಾಬಾದಿಗೆ ಕರ್ಕೊಂಡೋಗಿ ವಾಪಸ್ ಕರೆತರುವಂಥ ಒಂದು ಆಫರ್ ನೀಡಿದ್ವಿ. ಈ ಒಂದು ಆಫರ್ಗೆ ಅನೇಕರು ಕೂಡ ಏನಪ್ಪ ಅಂದ್ರೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಈಗಾಗಲೇ 30ರ ಸಂಖ್ಯೆ ಹತ್ರ ನಮ್ಮ ದಾಖಲಾತಿ ಕೂಡ ಹೆಚ್ಚಳಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ನಾವು ಈಗಾಗಲೇ ಶಾಲಾ ಪ್ರಾರಂಭದ ಪೂರ್ವದಲ್ಲಿ 1 ವಾರ ಮುಂಚೆ ನಾವು ಎಲ್ಲ ಊರಿನಲ್ಲಿ ಒಂದು ಪ್ರಭಾತ್ ಫೇರಿ ಮಾಡೋದ್ರ ಮೂಲಕ ಮತ್ತು ಅವರಿಗೆಲ್ಲ ಜಾಗೃತಿ ಮೂಡಿಸೋದ್ರ ಮೂಲಕ ಮಾಡಿದಾಗ ಇವತ್ತು ನಮ್ಮ ಶಾಲೆ ದಾಖಲಾತಿ ಕಳೆದ 293 ಇತ್ತು, ಇವತ್ತು 360 ಗಡಿ ಮುಟ್ಟಿದೆ. ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಶಾಲೆಯ ಮುಖ್ಯೋಪಾಧ್ಯಾಯ ಬೀರಪ್ಪ ಅಂಟಿಗೆ ಸರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಹೈದರಾಬಾದ್ ಪ್ರವಾಸಕ್ಕೆ ವಿಮಾನಯಾನದಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ. ಆದ್ದರಿಂದ ಅವರ ದಾಖಲಾತಿಗಳ ಸಂಖ್ಯೆಯು ಜಾಸ್ತಿ ಆಗುತ್ತದೆ. ಮತ್ತು ಮುಂದಿನ ಅಡ್ಮಿಷನ್ ಆದಂತಹ, ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಅಡ್ಮಿಷನ್ ಆದಂತಹ ಮಕ್ಕಳಿಗೆ ವಿಶೇಷ ಸೌಲಭ್ಯ ವಿಮಾನಯಾನದಲ್ಲಿ ಕರೆದುಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ಹೆಚ್ಚು ಒತ್ತು ಕೊಡಬೇಕಾಗಿ ವಿನಂತಿ. ಕನ್ನಡ ಶಾಲೆಯಲ್ಲಿ ಬೀರಪ್ಪ ಸರ್ ಅಂಡಿಗೆ ಅವರು ಮುಖ್ಯೋಪಾಧ್ಯಾಯರಾಗಿ ಇದು ಆಂದೋಲನವನ್ನು ಹೆಚ್ಚುವ ಸಲುವಾಗಿ ಈಗ ಕನ್ನಡ ಮಾಧ್ಯಮವನ್ನು ಹೆಚ್ಚುವ ಸಲುವಾಗಿ ಈಗ ವಿದ್ಯಾರ್ಥಿಗಳನ್ನು ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಆ್ಯಡ್ ಐತಿ. ಅದ್ರಾಗ ಕನ್ನಡ ಮೀಡಿಯಮ್ಗೆ ಹಚ್ತಾರೆ ನಾವು ವಿದ್ಯಾರ್ಥಿಗಳನ್ನು ಎಷ್ಟರ ಹಚ್ಚಲಿ ಆ ವಿದ್ಯಾರ್ಥಿಗಳನ್ನು
ವಿಮಾನ ಕರ್ಕೊಂಡು ಹೋಗೋಕೆ ಈಗ ಇದು ರೆಡಿ ಮಾಡ್ಯಾರ. ಮುಂಚೆಗೆ 24 ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಅದೇ ಥರ ಈಗಲೂ ಮತ್ತೆ ಒಳ್ಳೆ ಕನ್ನಡ ಮಾಧ್ಯಮ ಕಲಿತಾರೆ 20 ಎಷ್ಟರ ವಿದ್ಯಾರ್ಥಿಗಳಲ್ಲಿ ಆ ಹುಡುಗನ ವಿಮಾನದಾಗ ಕರ್ಕೊಂಡು ಹೋಗ್ತಾರೆ. ರಾಜ್ಯದಲ್ಲಿ ವಿನೂತನವಾಗಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬಹದ್ದೂರು ಬಂಡಿಯ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಬೀರಪ್ಪ ಅಂಡಿಗೀರವರು ತಮ್ಮ ಶಾಲೆಗೆ ದಾಖಲಾಗಿರ್ತಕ್ಕಂಥ 1ನೇ ತರಗತಿಗೆ ದಾಖಲಾಗಿರ್ತಕ್ಕಂಥ ಅದು ಕನ್ನಡ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಭಾಗ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳ ಸಬಲೀಕರಣಕ್ಕಾಗಿ ಮತ್ತು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಮತ್ತು ಕನ್ನಡ ಭಾಷಾಭಿಮಾನ ಮತ್ತು ಕನ್ನಡ ಭಾಷೆಯನ್ನು ಉಳಿಸುವುದಕ್ಕಾಗಿ ಮಾಡ್ತಕ್ಕಂಥ ಈ ಒಂದು ಯೋಜನೆ ರಾಜ್ಯದಲ್ಲಿ ವಿನೂತನವಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ವಿಮಾನಯಾನ ಕಾರ್ಯ ಯಶಸ್ವಿ ಆಗಲಿ ಅಂತೇಳಿ ಈ ಮೂಲಕ ವಿನಂತಿಸ್ತೇನೆ. ಒಂದು ಕಡೆ ಏನು ಇವತ್ತು ಕನ್ನಡ ಶಾಲೆಯಲ್ಲಿ, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋರು ತೀರಾ ಹಿಂದುಳಿದವರು ಮತ್ತು ಪರಿಶಿಷ್ಟ ವರ್ಗಗಳು ಮತ್ತು ತೀರಾ ಬಡತನದಿಂದ ಇರುವಂಥ ಹೆಚ್ಚು ಮಕ್ಕಳು ಓದ್ತಾ ಇರೋಂಥ ಸಂದರ್ಭದಲ್ಲಿ ಇಂಥ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿ ಕನ್ನಡ ಶಾಲೆಯನ್ನು ಉಳಿಸುವುದು, ಕನ್ನಡ ಶಾಲೆಗೆ ಪ್ರೋತ್ಸಾಹಿಸುವುದು ಮತ್ತು ಕನ್ನಡ ಭಾಷೆಗೆ ಉಳಿಸುವಂಥ ಪ್ರಯತ್ನಕ್ಕೆ ಬೀರಪ್ಪ ಅಂಡಿಗವರು ಕೈ ಹಾಕಿರುವುದು ಇದು ಶ್ಲಾಘನೀಯ ಮತ್ತು ಇದು ಅನೇಕರಿಗೆ ಮೆಚ್ಚುಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಶಣಬ್ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.